ನಮಸ್ಕಾರ, ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ. ಈಗಾಗಲೇ ನಾವು ಕುಮಟಾದಿಂದ ಮಾತಾಡ್ತಿದ್ದೀನಿ. ನಾಗರಾಜ್ ಸಿದ್ದರ್ ಶೆಟ್ ಅಂತ. ಈಗಾಗಲೇ ನಾನು ಹೇಳಿಕೊಂಡಿರುವಂಥ ವಿಷಯ ಏನಂದರೆ, ಈಗಾಗಲೇ ನಾವು ಆಕಳಿನ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಆಕಳಿನ ಒಂದು ಹಾಲು ನಾವು ಸಣ್ಣ ಇರಬೇಕಾದ್ರೆ ಕೊಟ್ಟಿಗೆಯಲ್ಲೇ ಕುಡಿತಾ ಇದ್ರು. ಯಾಕಂದರೆ ಇಲ್ಲಿ ನಮ್ಮ ಕರಾವಳಿ ಭಾಗದ ಆಕಳು ಏನಾಗಿರ್ತದೆ, ಅದು ಇಲ್ಲಿಯ ಒಂದು ಬಿಸಿ ವಾತಾವರಣಕ್ಕೆ, ಸಮುದ್ರದ ಬಿಸಿ ವಾತಾವರಣಕ್ಕೆ ಅದರ ಮೈ ಒಣಗ್ತದೆ. ಒಣಗಾದಾಗ ಆವಾಗ ಒಳ್ಳೆಯ ರೀತಿಯ ಕ್ಯಾಲ್ಸಿಯಂ ಭರಿತ ಹಾಲು ಅದರಿಂದ ಸಿಗ್ತದೆ ನಮಗೆ. ಯಾಕಂದರೆ ನಾವು ಘಟ್ಟದ ಮೇಲೆ ಹೋದಾಗ ಅಲ್ಲಿ ನಮ್ಮದು ಕೋಲ್ಡ್ ವಾತಾವರಣ ಆಗಿರೋದ್ರಿಂದ ಅಲ್ಲಿ ಹಾಲು ಏನಾಗ್ತದೆ, ಜಾಸ್ತಿ ಡೈರಿಯಲ್ಲಿ ಹಾಲು ಪಡಿತಾರೆ, ಆದರೆ ಕ್ಯಾಲ್ಸಿಯಂ ಭರಿತ ಆಗಿರೋದಿಲ್ಲ ಅದು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ನೋಡ್ಬೋದು, ಈಗಾಗಲೇ ನಮ್ಮ ಉತ್ತರ ಕನ್ನಡ ಈ ಕಾಸ್ಟಲ್ ಬೆಲ್ಟ್ ಏನಿದೆ, ಉತ್ತರ ಕನ್ನಡ, ನಮ್ಮ ಕುಮಟಾ, ಮಂಗಳೂರು ದಿಕ್ಕಿನಲ್ಲಿ ಅಲ್ಲಿಯ ಒಂದು ತೆಂಗು ಕೂಡ ಭಾಳ ಸಿಹಿ ಮತ್ತು ಎಣ್ಣೆ ಜಾಸ್ತಿ ಬರ್ತದೆ. ಅಲ್ಲಿದ್ದು ತೆಂಗು ಸಿಹಿನೂ ಇರೋದಿಲ್ಲ ಮತ್ತು ಜಾಸ್ತಿನೂ ಬರೋದಿಲ್ಲ, ದೊಡ್ಡ ಗಾತ್ರದಲ್ಲಿ ಬರ್ತದೆ. ತಮಗೆಲ್ಲ ಗೊತ್ತಿದೆ ಘಟ್ಟದ ಮೇಲೆ ಏನಂದರೆ ನಮ್ಮ ತುಮಕೂರು, ನಾವು ಅರಸೀಕೆರೆ ಎಲ್ಲ ನೋಡಿದ್ದೀವಿ. ಸೊ ಇಲ್ಲೇನಾಗ್ತದೆ ಅಂದರೆ, ಈಗ ಆಕಳಿಗೂ ಕೂಡ ಅದೇ ರೀತಿಯಾಗಿ ನಾನು ಹೇಳ್ತಾ ಇದ್ದೀನಿ. ಆಕಳ ವಿಷಯದಲ್ಲೂ ಕೂಡ ಈಗಾಗಲೇ ನಾವು ಕುಮಟಾ, ಹೊನ್ನಳ್ಳಿ ಭಾಗದಲ್ಲೆಲ್ಲ ಉಳ್ಳಾಗಡ್ಡೆಯನ್ನು ಬೆಳೆಸ್ತೀವಿ. ಅದನ್ನು ಕೂಡ ಭಾಳ ಸಿಹಿಯಾಗಿ ಬರ್ತದೆ ಮತ್ತು ಗಾತ್ರದಲ್ಲಿ ಸಣ್ಣ ಬರ್ತದೆ, ಮೇಲಿನ ಕಡೆ ಗಾತ್ರದಲ್ಲಿ ದೊಡ್ಡ ಬರ್ತದೆ. ಆದರೆ ಅದು ಕರಾವಳಿ ಇಲ್ಲಿ ಏನು ಒಂದು ಕ್ಯಾಲ್ಸಿಯಂ ಭರಿತ ಮತ್ತು ಸಿಹಿಯಾದ ಒಂದು ಇದನ್ನು ಏನೋ ಒಂದು ನಾವು ಬೆಳೆಯನ್ನು ಬೆಳೆಸಿದ್ರು ಕೂಡ ಇಲ್ಲಿ ಕಡಿಮೆ ಬೆಳೆ ಆದರೂ ಕೂಡ ಸಿಹಿಯಾದ ಬೆಳೆ ಮತ್ತು ಕ್ಯಾಲ್ಸಿಯಂ ಭರಿತವಾಗಿ ಇರ್ತದೆ. ಕ್ಯಾಲ್ಸಿಯಂ ಭರಿತ ಮತ್ತು ವಿಟಮಿನ್ ಎಲ್ಲ ಮಿಕ್ಸ್ ಇರ್ತದೆ ಒಳ್ಳೆ ರೀತಿಯಲ್ಲಿ. ಯಾಕಂದರೆ ಬೇಗ ಬೆಳೆ ಬರ್ತದೆ. ಯಾಕಂದರೆ ಇಲ್ಲಿ ಬಿಸಿಲಿನ ತಾಪಮಾನಕ್ಕೆ, ಇಲ್ಲಿಯ ಸಮುದ್ರ ವಾತಾವರಣ, ಹೀಟ್ ವಾತಾವರಣಕ್ಕೆ ಬೇಗ ಬೆಳವಣಿಗೆ ಆಗ್ತದೆ ಮತ್ತು ಸಣ್ಣ ಗಾತ್ರದಲ್ಲಿ ಆಗ್ತದೆ. ಅಲ್ಲಿಂದ ಒಣಗಿಬಿಡ್ತದೆ ಅದು ಒಂದು ಆದ ನಂತರ. ಮತ್ತು ನಾವು ಪ್ರತಿಯೊಂದು ಮನೆಯಲ್ಲೂ ಮೊದಲೇ ಆಕಳನ್ನು ಸಾಕ್ತಾಯಿದ್ರು. ಆಕಳು ಸಾಕೋದ್ರಿಂದ ಇಲ್ಲಿಯ ವಾತಾವರಣಕ್ಕೆ ಅದ್ರ ಮೈ ಒಣಗಿರ್ತದೆ. ಒಣಗಿದ್ದವಾಗ ಅದಕ್ಕೆ ಕ್ಯಾಲ್ಸಿಯಂ ಭಾಳ ಇರೋದ್ರಿಂದ ಆ ಹಾಲಿಗೆ ಕ್ಯಾಲ್ಸಿಯಂ ಭಾಳ ಇರ್ತದೆ. ಮತ್ತೇನಂದರೆ, ಈಗಾಗಲೇ ನಾವು ಇಲ್ಲಿ ದೇಶೀಯ ತಳಿಗಳು ಏನೇ ಅಂತೀವಿ ಉತ್ತರ ಕನ್ನಡದಲ್ಲಿ ಮತ್ತು ಮಂಗಳೂರದಲ್ಲಿ, ಈಗ ದಕ್ಷಿಣ ಕನ್ನಡ, ಇಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡದ ತಳಿಯನ್ನು ತೊಗೊಂಡೋಗಿ ಈಗಾಗಲೇ ನಾವು ಅಮೇರಿಕಾದಲ್ಲಿ ಅಲ್ಲಿ ತಳಿಗಳನ್ನು ಬೆಳೆಸಿ ಅವರು ಎಷ್ಟೋ ಲೀಟ್ರ್ ಹಾಲನ್ನು ಕರೀತಾ ಇದ್ದಾರೆ. ಇಲ್ಲಿಯವರು ನಾವು ಆ ತಳಿಗಳು ಮರೀಚಿಕೆ ಆಗ್ತಾಯಿದೆ. ಯಾಕಂದರೆ ಇಲ್ಲಿಯವರು ನಮ್ಮ ತಳಿಗಳೇ ನಮಗೆ ಬೆನಿಫಿಟ್ ಲಾಭದಾಯಕವಾಗಿ ತಗೊಳ್ಳೋಕೆ ಆಗ್ತಾಯಿಲ್ಲ. ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲಿ ಕೊಟ್ಟಿಗೆಯಲ್ಲೂ ಕೂಡ ಎಸಿಯನ್ನು ಬಳಸ್ತಾರೆ. ನಾವು ಅಧ್ಯಯನ ಮಾಡಿರೋ ಪ್ರಕಾರ ಅಮೇರಿಕಾದಲ್ಲಿ. ಆವಾಗ ಅದಕ್ಕೆ ಹಾಲು ಜಾಸ್ತಿ ಬರ್ತದೆ, ಅದು ಮೈ ಒಣಗೋ ಕೊಡೋದಿಲ್ಲ. ಇಲ್ಲಿ ಏನಾಗ್ತದೆ ಕೇಳಿದ್ರೆ, ಹಾಲು ಯಾಕೆ ಕಡಿಮೆ ಬರ್ತದೆ ಕೇಳಿದ್ರೆ, ಅದ್ರ ಪಾಪ ಮೈ ಒಣಗ್ತದೆ. ಈ ಗುಡ್ಡದ ಮೇಲೆಲ್ಲ ಹೋಗಿ ಅದನ್ನು ಹುಲ್ಲೆಲ್ಲ ತಿನ್ಕೊಬಂದಾಗ ಅದ್ರ ಮೈ ಒಣಗಿದಾಗ ಆವಾಗ ಅದಕ್ಕೆ ಕ್ಯಾಲ್ಸಿಯಂ, ಅದ್ರ ಹಾಲು ಭಾಳ ಕ್ಯಾಲ್ಸಿಯಂ ಭರಿತ ಆಗಿರ್ತದೆ. ಅಲ್ಲಿ ಅದು ಹಾಗಾಗೋದಿಲ್ಲ, ಮೈ ಒಣಗೋದಿಲ್ಲ. ಅವರಿಗೆ ಹಾಲು ಜಾಸ್ತಿ ಕೊಡ್ತದೆ. ನಾವು ಅಧ್ಯಯನ ಮಾಡಿರೋ ಪ್ರಕಾರ ಇಲ್ಲಿ ಹಾಲು ಕಡಿಮೆ ಕೊಡ್ತದೆ. ಮತ್ತು ಎಲ್ಲ ಬೆಳೆಗಳು ಕೂಡ ಕಡಿಮೆ ಬಂದರೂ ಕೂಡ ಒಂದು ಕ್ಯಾಲ್ಸಿಯಂ ಭರಿತವಾಗಿರ್ತದೆ. ಮತ್ತು ಇಲ್ಲಿಯವರು ಮೀನು ಇವು ಕೂಡ ಏನೇ ಒಂದು ಇದು ಬಂದರೂ ಕೂಡ ಒಳ್ಳೆ ರೀತಿಯ ಫುಡ್ಗಳು. ಯಾಕಂದರೆ ಇಲ್ಲಿ ಕರಾವಳಿ ಬೆಲ್ಟ್ನವರು ಭಾಳ ಹುಷಾರಿರ್ತಾರೆ. ಯಾಕಂದರೆ ಬುದ್ಧಿವಂತಿಕೆಯಲ್ಲೂ ಭಾಳ ಶಾರ್ಪ್. ಎಲ್ಲೋದ್ರೂ ಕೂಡ ಇಲ್ಲಿ ನಾರ್ತ್ ಕೇಂದ್ರ, ಸೌತ್ ಕೇಂದ್ರದವರು ಇಡೀ ವಿಶ್ವದ ಎಲ್ಲ ಭಾಗದ ಕಡೆಗೂ ಇದೆ. ಯಾಕೆಂದು ಕೇಳಿದರೆ, ಇಲ್ಲಿಯ ಒಂದು ವಾತಾವರಣ, ಇಲ್ಲಿಯ ಆಹಾರ ಕೂಡ ಅದೇ ರೀತಿಯಾದ ಇದೆ. ನಾವು ಬೇರೆ ಒಂದು ಇದಕ್ಕೆ ಆಹಾರಕ್ಕೆ ಮೊರೆ ಹೋಗ್ತಾ ಇದ್ದೀವಿ ಈಗಿನ ದಿನದಲ್ಲಿ. ಅದಕ್ಕಾಗಿ ಇಲ್ಲಿಯ ಆಹಾರವನ್ನು ನಾವು ಬೆಳೆಸಬೇಕು. ಹಳೆಯ ಕಾಲದವರು ಯಾವ ರೀತಿ ಇದು ಮಾಡ್ತಾಯಿದ್ರು, ಮನೆಯಲ್ಲಿ ಆಕಳನ್ನು ಸಾಕಿ ಕ್ಯಾಲ್ಸಿಯಂ ಭರಿತ ಆಕಳಿನ ಹಾಲನ್ನು ಕುಡಿಸ್ತಾಯಿದ್ರು. ಕೊಟ್ಟಿಗೆ ಒಳಗೆ ನಾವು ಕುಡಿದಿದ್ದೀವಿ ಚಿಕ್ಕವನಿದ್ದಾಗ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮಕ್ಕಳಿಗೆ ಏನಾಗ್ತದೆ, ಸಣ್ಣವರಿದ್ದಾಗಿಂದ ಆ ಆಕಳ ಹಾಲು ಸಿಗಲಿಲ್ಲ ಅಂದರೆ ಅವರು ಸದೃಢವಾಗಿ ಬೆಳೋದಿಲ್ಲ. ಈಗಿನ ಮಕ್ಕಳೆಲ್ಲ, ಮೊದಲಿನ ಮಕ್ಕಳೆಲ್ಲ ಸದೃಢವಾಗಿ ಬೆಳೀತಾ ಇದ್ರು. ಮತ್ತೇನಂದರೆ, ಈಗ ಡೈರಿ ಹಾಲಿನಲ್ಲಿ ಎಲ್ಲ ಹಾಲುಗಳು ಮಿಕ್ಸ್ ಇರ್ತದೆ, ಅವರಿಗೆ ಡೈಜೆಷನ್ ಪ್ರಾಬ್ಲಮ್ ಆಗ್ತದೆ. ಯಾಕಂದರೆ ಹಂದಿ ಹಾಲು ಕೂಡ ಇರ್ತದೆ, ಸಾಕು ಹಂದಿ ಹಾಲು ಇರ್ತದೆ, ಆಕಳದ ಹಾಲು ಇರ್ತದೆ, ಮತ್ತೇನಂದರೆ ನಮ್ಮ ಎಮ್ಮೆ ಹಾಲು ಇರ್ತದೆ, ಮತ್ತು ಕುರಿ ಹಾಲು ಇರ್ತದೆ. ಎಲ್ಲ ಹಾಲು ಮಿಕ್ಸ್ ಇದ್ದಾವಾಗ ಅದು ಯಾವುದೋ ಒಂದು ಕೂಡ ಪ್ರೊವೈಡ್ ಆಗೋದಿಲ್ಲ. ಯಾಕಂದರೆ ಸರಿಯಾದಂಥ ಡೈಜೆಷನ್ ಆಗೋದಿಲ್ಲ. ಅದಕ್ಕಾಗಿ ನಾವು ಬರೀ ಆಕಳ ಹಾಲನ್ನೇ ಮೊದಲು ಕುಡಿಸ್ತಾ ಮನೆಯಲ್ಲಿ ಆಕಳು ಯಾಕೆ ಸಾಕ್ತಾಯಿದ್ರು ಅಂದರೆ, ಬರೀ ಆಕಳಿನ ಹಾಲು ಎಲ್ಲರಿಗೂ ಸೆಟ್ ಆಗ್ತದೆ, ಅದು ದೊಡ್ಡವರಿಗೂ ಸೆಟ್ ಆಗ್ತದೆ. ಮತ್ತು ಮೂಳೆಯ ಸಮಸ್ಯೆಗಳು ಬರೋದಿಲ್ಲ ಆಕಳ ಹಾಲಿಂದ. ಈಗ ಬಾಕಿ ಹಾಲಿಂದ ಅದು ಡೈಜೆಷನ್ ಆಗಲಿಲ್ಲ ಅಂದರೆ ಮೂಳೆಯ ಸಮಸ್ಯೆಗಳು, ಈಗ ಮೂಳೆ ನೋವು ಮತ್ತು ಮೂಳೆ ಸದೃಢ ಆಗದಿರೋ ಕಾರಣ ಕ್ಯಾಲ್ಸಿಯಂ ಸಮಸ್ಯೆ ಉದ್ಭವ ಆಗ್ತದೆ. ಅದಕ್ಕಾಗಿ ಆಕಳಿನ ಹಾಲಿನಲ್ಲಿ ಕ್ಯಾಲ್ಸಿಯಂ ಸತ್ವಗಳು ಎಲ್ಲರಿಗೂ ಸೂಟೇಬಲ್ ಆಗುವಂಥ ಕ್ಯಾಲ್ಸಿಯಂ ಸತ್ವಗಳು ಇರ್ತದೆ. ಯಾಕಂದರೆ ಎದೆ ಹಾಲು ವಂಚಿತನಾದಂಥ ಮಗು ಅದು ಏನಾಗ್ತದೆ ಕೇಳಿದ್ರೆ, ಯಾವುದೇ ಪ್ರಾಣಿ ಆಗಿರ್ಬೋದು, ಅದಕ್ಕೆ ಆಕಳ ಹಾಲು ಕೊಡಿಸ್ತಾರೆ. ಯಾಕಂದರೆ ಅದಕ್ಕೆ ಬೇಕಾದ ಕ್ಯಾಲ್ಸಿಯಮನ್ನು ಒದಗಿಸ್ತದೆ. ಅದು ಬಾಡಿಗೆ ಸೂಟೇಬಲ್ ಆಗುವಂಥದ್ದು, ಯಾಕಂದರೆ ಹೊಂದಾಣಿಕೆ ಆಗುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಅದಕ್ಕಾಗಿ ಪ್ರತಿಯೊಂದು ಮನೆಯಲ್ಲಿ ಒಂದು ಆಕಳನ್ನು ಸಾಕುವಂಥದ್ದು ವಾಡಿಕೆ ಯಾಕೆ ಇತ್ತು ಕೇಳಿದ್ರೆ, ಹಳೆಬರು ಯಾಕೆ ಮಾಡಿದ್ರು ಕೇಳಿದ್ರೆ, ಅವರಿಗೆ ಪ್ರತಿಯೊಂದು ಆಕಳಿನ ಹಾಲೇ ಆಗಬೇಕಂತ. ಬಾಕಿದ ಹಾಲು ಏನಾಗ್ತದೆ, ನೀವು 20 ವರ್ಷ 30 ವರ್ಷದ ನಂತರ ಬೇಕಾದ್ರೆ ಕುಡಿಬೋದು. ಯಾಕಂದರೆ ದೊಡ್ಡ ಜನರಿಗೆ ಅದು ಡೈಜೆಷನ್ ಸ್ಪೀಡ್ ಆಗ್ತದೆ. ಈ ಸಣ್ಣ ಪುಟ್ಟ ಮಕ್ಕಳಿಗೆ ಅದು ಬೆಳವಣಿಗೆ ಕುಟಿತ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಪ್ರತಿಯೊಂದು ಹಾಲು, ನಾವು ಆಕಳಿನ ಹಾಲನ್ನು ಡೈರಿಯಲ್ಲಾದರೂ ನೀವು ಮಾಡಿದ್ರು ಕೂಡ
ಆಕಳನೇ ಇದು ಮಾಡಬೇಕು. ಈಗ ಡೈರಿಯಲ್ಲಿ ಏನು ಮಾಡ್ತಾರೆ ಕೇಳಿದ್ರೆ ಎಲ್ಲ ಒಂದು ಮಿಶ್ರಣವಾದಂಥ ಹಾಲನ್ನು ಕೊಡ್ತಾರೆ. ನಾವೇನು ನೋಡೋಕೆ ಹೋಗೋದಿಲ್ಲ, ನಾವು ಪ್ಯಾಕೆಟ್ ಹಾಲನ್ನು ಬಳಸ್ತಾ ಇದ್ದೀವಿ. ಅದಕ್ಕೆ ಕ್ಯಾಲ್ಸಿಯಂ ಸರಿಯಾಗಿ ಒದಗಿಸ್ಕೊಡೋದ್ರಲ್ಲೇ ಅವರು ವ್ಯಾಪಾರ ಕೂತಿರ್ತಾರೆ. ಅವ್ರಿಗೆ ಜನರದ ಆರೋಗ್ಯ ಏನು ಬೇಕಾಗಿರೋದಿಲ್ಲ, ಎಲ್ಲ ಹಾಲನ್ನು ಮಿಕ್ಸ್ ಮಾಡ್ಕೊಬರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಮಗೇನು ಬರೀ ನಮ್ಮ ಆಕಳ ಹಾಲನ್ನೇ ಈಗ ಮಕ್ಕಳಿಗೆ ನೀವು ಎಲ್ಲರಿಗೂ ಕುಡಿದ್ರೆ ಒಳ್ಳೆಯದೇ ಅದು. ಆ ಒಂದು ನಿಟ್ಟಿನಲ್ಲಿ ಶ್ರೀಕೃಷ್ಣನಾದರೂ ಕೂಡ ಆಕಳ ಹಾಲನ್ನು ಕುಡಿದೇ ಯಾಕೆ ಬೆಳೆದಿದ್ದಾನೆ ಅಂದರೆ, ಅದಕ್ಕಾಗಿ ಅವನು ಗೊಲ್ಲರ ಮನೆಯಲ್ಲೇ ಯಾಕೆ ಕಳಿಸ್ಕೊಡ್ತಾರೆ ಅಂದರೆ, ಅಲ್ಲಿ ಆಕಳು ಎರಡನೇ ತಾಯಿ ಆಕಳು ಆತನನ್ನು ಕಾಪಾಡ್ತಾಳೆ ಅಂದ್ಕೊಂಡೆ ದೇವಕ್ಕೆ ಇವನಿಗೆ ಯಾರಿಗೆ ವಾಸುದೇವನಿಗೆ ಹೇಳ್ಕೊಳ್ತಾಳೆ, ನೀನು ಈ ಹುಡುಗನನ್ನು ಎರಡನೇ ತಾಯಿ ಆದಂತಹ ನಮ್ಮ ಏನು ಶ್ರೀಕೃಷ್ಣ ಏನಿದ್ದಾನೆ ಅವ್ರಿಗೆ ಯಾರ ಮನೆಯಲ್ಲೂ ಬಿಡಬೇಡ. ಯಾಕಂದರೆ ನನ್ನ ಎದೆ ಹಾಲಿನಿಂದ ವಂಚಿತನಾದಂಥ ಹುಡುಗ ನೀ ಗೊಲ್ಲರ ಮನೆಯಲ್ಲಿ ಬಿಟ್ಟರೆ ಅದು ಆಕಳ ಹಾಲು ಎರಡನೇ ತಾಯಿಯಾಗಿ ಅದು ಆಕಳ ಹಾಲು ಎದೆ ಹಾಲು ಕುಡಿಸಿದ ಸಮಾನ. ಅದಕ್ಕೆ ಬೆಳಿತಾನೆ ಅವನು. ಅದು ನನಗೆ ಏನು ತೊಂದರೆ, ನಂಗೆ ಯಾವುದು ನಿಶ್ಚಿಂತೆಯನ್ನು ನಾ ಇರ್ತೀನಿ. ಬಾಕಿ ಯಾರೋ ರಾಜರ ಮನೆ ಬಿಟ್ಟರು ಕೂಡ ನಮ್ಗೆ ನಿಶ್ಚಿಂತೆಯಾಗಿರೋಕ್ಕಾಗೋದಿಲ್ಲ. ಯಾಕೆ ಕೇಳಿದರೆ ಅಲ್ಲಿ ಆಕಳಿರೋದಿಲ್ಲ, ಆಕಳು ಇಲ್ಲದ ಸಮಯ. ಅದಕ್ಕೆ ಗೊಲ್ಲರ ಮನೆಯಲ್ಲೇ ವಾಸುದೇವ ಹೋಗಿ ಬಿಡುವಂತೆ ದೇವಕ್ಕೆ ಆತನನ್ನು ಹೇಳ್ತಾಳೆ. ಯಾಕಂದರೆ ನಾನು ನಿಶ್ಚಿಂತೆಯಾಗಿರ್ಬೋದು, ಯಾಕಂದರೆ ಗೊಲ್ಲ ಮನೆಯಲ್ಲಿ ಆತ ಬೆಳೆದರೆ ನನ್ನ ಹುಡುಗ, ಯಾಕಂದರೆ ಅದು ಎರಡನೇ ತಾಯಿಯಾದಂಥ ಆಕಳು ಆತನಿಗೆ ಬೆಳೆಸ್ತಾಳೆ ಅನ್ನುವಂಥದ್ದು ಆಕೆಗೆ ನಂಬಿಕೆಯಿಂದಲೇ ಆಕೆ ಅದಕ್ಕೆ ಅವನಿಗೆ ಶ್ರೀಕೃಷ್ಣನಿಗೆ ಗೊಲ್ಲರ ಮನೆಯಲ್ಲೇ ಒಂದು ತೊಟ್ಲಲ್ಲಿ ಮಲ್ಸ್ಕೊಂಡ್ಬರೋದಕ್ಕೆ ಆಕೆ ಹೇಳ್ತಾಳೆ.